ಹಾಯ್ ಫ್ರೆಂಡ್ಸ್, ತಟ್ಟೆಯಲ್ಲಿ 2 ವಿಭೂತಿ ಗಡ್ಡೆ ಇಟ್ಕೊಂಡಿದ್ದೀನಿ. ಇದು ಲೈಟ್ ವೆಯ್ಟ್ ಆಗಿರುವಂತಹ ವಿಭೂತಿ. ಇದು ಸ್ವಲ್ಪ ಗಟ್ಟಿ ಇರುವಂತಹ ವಿಭೂತಿ. ಇದನ್ನು ಸ್ವಲ್ಪ ಯೂಸ್ ಮಾಡಿದ್ದೀನಿ, ಹಾಗಾಗಿ ಈ ರೀತಿ ಕಾಣಿಸ್ತಾ ಇದೆ. ಈ ವಿಭೂತಿ ಇರುತ್ತಲ್ಲ ಸ್ವಲ್ಪ ಗಟ್ಟಿ ಇರೋ ಅಂಥದ್ದು, ಅದನ್ನು ಈ ರೀತಿ ತುಂಡು ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಂಡು ತಿನ್ನಬೇಕು ಅಂತ ಹೇಳಿ ನನಗಂತೂ ತುಂಬ ಅನಿಸುತ್ತೆ. ಹಾಗೆ ಕೆಲವರಿಗೆ ವಿಭೂತಿ ತಿನ್ನಬೇಕು ಅಂತ ಹೇಳಿ ತುಂಬಾ ಅನಿಸುತ್ತೆ. ಫಸ್ಟೆಲ್ಲ ಸಣ್ಣ ಪೀಸ್ ತಿಂತಾಯಿದ್ದೆ. ಆಮೇಲೆ ಸ್ವಲ್ಪ ಪೀಸು ದೊಡ್ಡ ಸೈಜಲ್ಲಿ ತಿನ್ನೋಕ್ಕೆ ಸ್ಟಾರ್ಟ್ ಆಯಿತು. ಮೊದಲೆಲ್ಲ ನೋಡಿ ಈ ರೀತಿ ಬೆಂಡು ವಿಭೂತಿ ಇತ್ತು, ಅದನ್ನೇ ನಾನು ಚೂಚೂರು ಇದನ್ನು ಜಿಬ್ಕೊಂಡು ತಿಂತಾರಲ್ಲ ಆ ರೀತಿ ತಿಂತಾಯಿದ್ದೆ. ಈಗ ದೊಡ್ಡ ಪೀಸು ತಿನ್ನಬೇಕು ಅಂತ ಹೇಳಿ ತುಂಬಾ ಅನಿಸುತ್ತೆ. ಏನು ತಿಂದರೂ ಸಮಾಧಾನ ಆಗೋಲ್ಲ, ವಿಭೂತಿ ಮಾತ್ರ ಸ್ವಲ್ಪ ತಿನ್ನಲೇಬೇಕು ಅನಿಸುತ್ತೆ. ಈ ವಿಭೂತಿ ತಿಂದರೆ ಏನು ಟೇಸ್ಟ್ ಇರುತ್ತೆ ಅಂತ ಕೆಲವರಿಗೆ ಅನಿಸುತ್ತೆ, ಬಟ್ ಇದನ್ನು ತಿಂದ್ರೇ ನಮಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಅದಕ್ಕೂ ರೀಸನ್ ಇದೆ. ತುಂಬ ಒಂಥರ ತೃಪ್ತಿ ಅನಿಸುತ್ತೆ. ನಮಗೆ ಏನು ತಿಂದರೂ ಸಮಾಧಾನ ಆಗೋದಿಲ್ಲ. ಪಾನಿಪುರಿ ಆಗಲಿ, ಮಸಾಲೆ ಪುರಿ ಆಗಲಿ, ಊಟ ಆಗಲಿ, ಚಾಕ್ಲೇಟ್ಸ್ ಆಗಲಿ, ಎಲ್ಲದಕ್ಕಿಂತ ರುಚಿ ಇದೇ ಬೆಸ್ಟ್ ಅನಿಸುತ್ತೆ. ಯಾಕೆ ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್. ಈ ವಿಭೂತಿನ ತಿನ್ನೋ ಅಂಥದ್ದು ಅಂದರೆ ಬರೀ ವಿಭೂತಿ ಅಂತ ಅಲ್ಲ, ಕೆಲವರಿಗೆ ಮಣ್ಣು ತಿನ್ನಬೇಕು ಅನಿಸುತ್ತೆ, ಕೆಲವರಿಗೆ ಅಕ್ಕಿ ಅಂದರೆ ಅನ್ನ ಮಾಡ್ದಲೇ ಇರೋವಂತಹ ಅಕ್ಕಿ, ಹಸಿ ಅಕ್ಕಿನ ತಿನ್ನಬೇಕು ಅನಿಸುತ್ತೆ, ಇನ್ನು ಕೆಲವರಿಗೆ ಕಲ್ಲು ಆ ಥರ ಎಲ್ಲ ತಿನ್ನಬೇಕು ಅನಿಸುತ್ತೆ. ಅಂದರೆ ಆಹಾರ ಅಲ್ದಲೇ ಇರೋವಂಥದ್ದು, ಅಂದರೆ ಪೋಷಕಾಂಶಗಳೇ ಇಲ್ದಲೇ ಇರುವಂತಹ ವಸ್ತುಗಳನ್ನು ತಿನ್ನಬೇಕು ಅಂತ ಅನಿಸುತ್ತಲ್ಲ, ಅದನ್ನು ಪಿಕಾರ್ಡ್ ಡಿಸಾರ್ಡರ್ ಅಂತ ಹೇಳಿ ಕರೀತಾರೆ. ಇದು ತಿನ್ನೋದು ತುಂಬಾ ಆರೋಗ್ಯಕ್ಕೆ ಕೆಟ್ಟದು. ಸೊ ಹಾಗಾಗಿ ತಿನ್ನಬಾರ್ದು. ಇದು ನಮಗೆ ಯಾಕಾಗತ್ತೆ ಅಂದರೆ ನಮ್ಮ ದೇಹದಲ್ಲಿ ಪೋಷಕಾಂಶಗಳ ಕೊರತೆ ಇದ್ರೇ ಈ ಥರ ಆಗೋದು. ಅದರಲ್ಲೂ ಮುಖ್ಯವಾಗಿ ಕಬ್ಬಿಣ ಮತ್ತು ಸತು ಏನಾದರೂ ಕಡಿಮೆ ಆಗಿದ್ದರೆ, ಅಥವಾ B12 ಏನಾದರೂ ಕಡಿಮೆ ಆಗಿತ್ತು ಅನ್ನೋದಾದರೆ ನಮಗೆ ವಿಭೂತಿ ತಿನ್ನಬೇಕು ಅನ್ಸೋದು, ಅಥವಾ ಮಣ್ಣನ್ನು ತಿನ್ನಬೇಕು ಅನ್ಸೋದು, ಅಥವಾ ಕಲ್ಲನ್ನು ತಿನ್ನಬೇಕು ಅನ್ಸೋದು, ಈ ರೀತಿ ಆಗುತ್ತೆ. ಆದಷ್ಟು ನೀವು ರಕ್ತನ ಟೆಸ್ಟ್ ಮಾಡ್ಕೊಳ್ಳಿ, ಡಾಕ್ಟ್ರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡ್ಕೊಳ್ಳಿ. ಹೇಗೆ ಇದರಿಂದ ಹೊರಗೆ ಬರೋದು ಅಂತ ಹೇಳಿ ನೋಡಿ. ಮನೆಯಲ್ಲೇ ನೀವು ಆದಷ್ಟು ಕಬ್ಬಿಣಾಂಶ ಜಾಸ್ತಿ ಇರುವಂತಹ ಫುಡ್ಗಳನ್ನು ತಿನ್ನಿ. ಆಗ ನಿಮಗೆ ಇದೆಲ್ಲ ತಿನ್ನಬೇಕು ಅಂತ ಅನ್ಸೋದಿಲ್ಲ. ಜಾಸ್ತಿ ಕ್ರೇವಿಂಗ್ಸ್ ಆಗ್ತಾ ಇತ್ತು ಅಂದರೆ ಮಿಸ್ ಮಾಡದೆ ನೀವು ಡಾಕ್ಟ್ರ್ ಹತ್ರ ಹೋಗಿ ಇದಕ್ಕೆ ನೀವು ಕರೆಕ್ಟಾಗಿರೋವಂತಹ ಸೊಲ್ಯೂಷನ್ನ ಪಡ್ಕೊಳ್ಳೇಬೇಕು. ಇದನ್ನೆಲ್ಲ ತಿನ್ನೋದು ತುಂಬಾ ಡೇಂಜರ್. ನಿಮಗೂ ಈ ರೀತಿ ಕ್ರೇವಿಂಗ್ಸ್ ಏನಾದರೂ ಇತ್ತು ಅನ್ನೋದಾದರೆ ದಯವಿಟ್ಟು ತಿನ್ನೋಕ್ಕೆ ಹೋಗಬೇಡಿ. ಇದು ತುಂಬಾ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮನ ಬೀರುತ್ತೆ. ಯಾವುದೇ ಕಾರಣಕ್ಕೂ ತಿನ್ನಬೇಡಿ. ನೀವು ಆದಷ್ಟು ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ರಕ್ತನ ಒಂದು ಸಲ ಪರೀಕ್ಷೆ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ಕಬ್ಬಿಣದ ಅಂಶ ಕೊರತೆ ಇತ್ತು ಅಂದರೆ ಅದನ್ನು ಮನೆಯಲ್ಲೇ ನೀವು ಬೀಟ್ರೂಟ್ ತಿನ್ನೋದ್ರ ಮುಖಾಂತರ, ಅಥವಾ ಫ್ಲ್ಯಾಕ್ಸ್ ಸೀಡ್ಸು, ಪಾಲಕ್ ಸೊಪ್ಪು ಈ ರೀತಿ ತಿನ್ನೋದ್ರ ಮುಖಾಂತರ ಕಬ್ಬಿಣದ ಅಂಶನ ಹೆಚ್ಚಿಸ್ಕೊಳ್ಳಿ ದೇಹದಲ್ಲಿ. ಹಾಗೆ ಐರನ್ ಕಡಾಯಿಗಳನ್ನು ಯೂಸ್ ಮಾಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನ್ನೋದಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.